ವಿಶೇಷ ಅಂತಂದರೆ ಕಮಲ ನಂದಿ ಇದೆಯಲ್ಲ, ಇದು ವರ್ಷ ಬೆಳವಣಿಗೆ ಆಗುತ್ತೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ನಾನಿದ್ದೀನಿ ನಮ್ಮೂರಿನ ಬಾಳೆಹೊನ್ನೂರಿನ ರಂಭಾಪುರಿ ಮಠದಲ್ಲಿ. ಸೊ ಇದು ಎಂಟ್ರೆನ್ಸ್. ಹಾಸ್ಟೆಲ್ ಅದ ಮಧ್ಯಮೇದ ಹಾಲ್. ಇಲ್ಲಿ ರಂಭಾಪುರಿ ಮಠದಲ್ಲಿ ಆ್ಯಕ್ಚುಲಿ ಸ್ಕೂಲು, ಹಾಸ್ಟೆಲ್ ಮತ್ತು ಇಲ್ಲಿ ಪೇರೆಂಟ್ಸ್ಗೆ ಸ್ಟೇ ಆಗಲಿಕ್ಕೆ ಗೆಸ್ಟ್ ಹೌಸ್, ಟೂರಿಸ್ಟ್ ಬಂದವರಿಗೆ ಇರಲಿಕ್ಕೆ ಗೆಸ್ಟ್ ಹೌಸ್ ಎಲ್ಲ ಫೆಸಿಲಿಟಿದು ಇದೆ. ಆ್ಯಕ್ಚುಲಿ ಅಕ್ಕಪಕ್ಕದವರೇನೂ ತುಂಬ ಮಕ್ಕಳು ಇಲ್ಲಿ ಓದ್ತಾ ಇರ್ತಾರೆ. ಬಟ್ ಮೇ ಬಿ ಇವಾಗ ಯಾರು ಕಾಣಿಸ್ತಿಲ್ಲ, ರಜೆ ಅನಿಸ್ತದೆ. ಇಲ್ಲಾಂದರೆ ಇಲ್ಲೆಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ ಆ್ಯಕ್ಚುಲಿ ಅವರು. ಫ್ರೀ ಬಸ್ ತಕ್ಲಿಪುರ ದಾನಿ ಬೈಜೇರು ಇನ್ನು ಸೋಮವಾರ ಒಂದು ಹಾಸ್ಟೆಲ್ ಇದೆ. ಇದೇ ನಮ್ಮೂರಿನ ರಂಭಾಪುರಿ ಮಠ. ವೆಲ್ಕಮ್ ಟು ಅವರ್ ಟೌನ್. ಹೋಗೋಣ ಬನ್ನಿ ಒಳಗಡೆ ಹೇಗಿದೆ ನೋಡೋಣ. ಇಟ್ ಈಸ್ ಆಲ್ಸೋ ನೋನ್ ಆಸ್ ಕಾಶ್ಮೀರ್ ಆಫ್ ಕರ್ನಾಟಕ ಬಿಕಾಸ್ ಆಫ್ ದಿ ಬ್ಯೂಟಿಫುಲ್ ನೇಚರ್ ಅರೌಂಡ್ ಹಿಯರ್. ಫುಲ್ ಸುತ್ತಮುತ್ತ ಅಡಿಕೆ ತೋಟ, ಗದ್ದೆ ಎಲ್ಲ ಫುಲ್ ಗ್ರೀನರಿ ಇದೆ. ಏನು ಪರ್ಸಡ್ ಒಂದುಂಡು ಅವು ಪೂಜೆ ಮಲ್ಪರ ಅದೆತ್ತವನು ಚೀಟಿ, ಪೂಜೆದ ಚೀಟಿ ತೆತ್ತ ನೋಡಿದೆ. ಅರ್ಚನದ ಚೀಟಿ ತೆತ್ತವ ₹100. ಇವಾಗ ನಾವು ರೇಣುಕಾಚಾರ್ಯ ಮಂದಿರಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಚೀಟಿ ತೊಗೊಳ್ಳಿಕ್ಕೆ. ಯೂಶ್ವಲಿ ಇಲ್ಲಿ ಮ್ಯಾಕ್ಸಿಮಮ್ ಎಲ್ಲರೂ ಬಂದವರು ಇಲ್ಲಿ ಅಕ್ಕಿದ್ದು ಏನೋ ಒಂದು ಪೂಜೆ ಇರುತ್ತೆ, ಅದು ಅಕ್ಕಿ ತೊಗೊಂಡಲ್ಲಿ ಹಾಕೋದು. ನಾವು ಬಂದಾಗಲೂ ಇದನ್ನೇ ಮಾಡ್ತೀವಿ. ಆದರೆ ನಮ್ಮಮ್ಮ ಇವಾಗ ಅದು 108 ಇದೊಂದು ಅರ್ಚನೆ ಇದೆ, ಅದನ್ನ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದರು. ಸೊ ಹಾಗೆ ನಾವು ಚೀಟಿ ತೊಗೊಳ್ಳೋಕ್ಕೆ ಇಲ್ಲಿ ಬಂದಿದ್ದೀವಿ ಪೂಜೆಗೆ. ಈಗ ನಾವು ರೇಣುಕಾಚಾರ್ಯ ಮಂದಿರದ ಹೊರಗಡೆ ಇದ್ದೀವಿ. ಇಲ್ಲಿ ಒಳಗಡೆ ಬೇರೆಯವ್ರದ್ದು ಅರ್ಚನೆ ಆಗ್ತಾ ಇದೆ. ಸೊ ಅದಕ್ಕೆ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಈ ರಂಭಾಪುರಿ ಪೀಠನ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಅವರು ಮೊದಲ ಬಾರಿ ಪ್ರತಿಷ್ಠಾಪನೆ ಮಾಡ್ತಾರೆ. ಸೊ ಇವರು ಹಲವಾರು ಕಡೆ ತಪಸ್ಸು ಮಾಡಿ ಅಲ್ಲಿ ಪೀಠ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದರಿಂದಾಗಿ ಇಲ್ಲಿ ಅವ್ರನ್ನ ಪೂಜೆ ಮಾಡಲಿಕ್ಕಾಗುತ್ತೆ. ಬೇರೆ ಬೇರೆ ಕಡೆ ಅಂದರೆ ನೆಲಮಂಗಲದಲ್ಲಿ ಶಿವಗಂಗೆ, ತುಮಕೂರಲ್ಲಿ ಸಿದ್ರಪೆಟ್ಟ, ಹಾಗೆ ಹಲವಾರು ಜಾಗಗಳಲ್ಲಿ ಅವರು ತಪಸ್ಸು ಮಾಡಿ ಅಲ್ಲಿ ಪೀಠ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೆ ಬಾಳೆಹೊನ್ನೂರಲ್ಲಿ ಭದ್ರಾ ನದಿ ದಡದಲ್ಲಿ ತಪಸ್ಸು ಮಾಡಿ ಇಲ್ಲಿ ಬಂದು ಅವರು ಪೀಠ ಪ್ರತಿಷ್ಠಾಪನೆ ಮಾಡ್ತಾರೆ. ದೇವರೇ, ಈ ಬೆಚ್ಚಡೆ ನೋಡಪ್ಪ ಯಾನಂಡ ಇದೆ. ಇದು ನಾಗದೇವರ ಕಟ್ಟೆ. ಇದಾದಮೇಲೆ ನಾವೀಗ ವೀರಭದ್ರ ಸ್ವಾಮಿ ಅವರ ಮಂದಿರಕ್ಕೆ ಹೋಗ್ತಾ ಇದ್ದೀವಿ. ಕ್ಷೇತ್ರ ಗೊತ್ತು ಪುರುಷ ವೀರಭದ್ರೇಶ್ವರ ಈ ರಂಭಾಪುರಿ ಪೀಠಕ್ಕೆ ಮೂಲದೇವರು. ಇಲ್ಲಿ ವಿಶೇಷ ಅಂತಂದರೆ ಕಮಲ ನಂದಿ ಇದೆಯಲ್ಲ, ಇದು ವರ್ಷ ಬೆಳವಣಿಗೆ ಆಗುತ್ತೆ. ಈ ಪೀಠಕ್ಕೆ ಈಗಿರೋ ಗುರುಗಳು 121 ಜಗದ್ಗುರುಗಳು. ಈ ಪೀಠದ 2ನೇ ಜಗದ್ಗುರುಗಳು ಭೋಗರ್ಭ ಸಂಜಾತ ಧ್ರುವೀಶ್ವಾಚನವರು ಭಸ್ಮದಲ್ಲಿ ಚಿತ್ರ ಬರೆದಕ್ಕೆ ಕಲ್ಲಿನ ಜೊತೆ ಬೆಳೀತಾ ಇದೆ. ಇದೇನು ಪೂರ್ಣಗಳಲ್ಲಿ ಒಂದು ಸೈಡ್ ಕಂಡು ಬಂದಿದೆ, ಅದೇ ತರ ಇನ್ನೊಂದು ಸೈಡ್ ಕಂಡು ಬಂದ್ರೆ ಆ ಜಗದ್ಗುರುಗಳು ಮತ್ತು ಪುನರ್ಜನ್ಮ ತಾಳ್ತೀವಿ, ಇದೇ ಪೀಠಕ್ಕೆ ಗುರುಗಳು ಆಗ್ತೀವಿ ಅಂತೇಳಿ ಒಂದು ಕಾಲಜ್ಞಾನ ಬರ್ತಿಟ್ಟಿದ್ದಾರೆ. ಅದು ವರ್ಷ ವರ್ಷ ಬೆಳವಣಿಗೆ ಆಗ್ತಾ ಇದೆ. ಇದಕ್ಕೆ ಉದ್ಭವ ನಂದಿ, ಹರಕೆ ನಂದಿ ಮತ್ತು ಚಂದ್ರೋಳಿ ನಂದಿ ಅಂತಲೂ ಕರೀತಾರೆ. ಏನಾದ್ರು ತೊಂದರೆಗಳಿತ್ತು, ಏನೇ ಕೆಲಸ ಕಾರ್ಯಗಳಾಗಬೇಕಂತಿರುತ್ತೆ, ಇದನ್ನು ಮುಂದೆ ಹರಕೆ ಮಾಡ್ಕೊಂಡು ನೆರವೇರುತ್ತೆ ಅಂತ ಸಲ್ಲಿಸ್ಬೇಕು. ವರ್ಷ ವರ್ಷ ದಪ್ಪ ಬೆಳವಣಿಗೆ ಆಗ್ತಾ ಇದೆ. ಅಂದರೆ ಗುರುಗಳು 400 ವರ್ಷ ಬದುಕಿದೆ ಅಂತ, 200 ವರ್ಷ ತಪಸ್ಸು 200 ವರ್ಷ ಮಠ ಆಳ್ಕೆ ಮಾಡಿದ್ರು. ಈಗಲೇ ಜೀವಂತ ಸಮಾಧಿಗೆ ಹೋಗಿದೆ, ದರ್ಶನ ಮಾಡಿ ವರ್ಷ ವರ್ಷ ದಪ್ಪ ಆಗ್ತಾ ಇದೆ. ಓಕೆ. ಇವಾಗ ನಾವಿದ್ದೀವಿ ಜೀವ ಸಮಾಧಿ ಆಗಿರುವಂತಹ ಜಾಗದಲ್ಲಿ. ಅಲ್ಲಿ ಸ್ವಾಮೀಜಿ ಅವರು ಹೇಳಿದ್ರಲ್ವ, ಹಿಂದ್ಗಡೆ ಜೀವ ಸಮಾಧಿ ಆಗಿರುವ ಪ್ಲೇಸ್ ಇದೆ ಅಂತ. ಅದೇ ಇದು. ಇವರ ಹೆಸರು ಶ್ರೀ ಜಗದ್ಗುರು ರುದ್ರಮುನಿ ಶಂಕರಾಚಾರ್ಯರು. ಇವರೇ ಇಲ್ಲಿ ಸಮಾಧಿಯಾಗಿರೋದು. ಅವರು ಹೇಳುವ ಹಾಗೆ ಇವರು 400 ವರ್ಷಗಳ ಕಾಲ ಜೀವಂತವಾಗಿದ್ದರು. ಅದರಲ್ಲಿ 200 ವರ್ಷಗಳ ಕಾಲ ಈ ಮಠ ಪೀಠವನ್ನು ಆಳ್ವಿಕೆ ನಡೆಸಿದರು. ಇನ್ನು ಉಳಿದ 200 ವರ್ಷಗಳ ಕಾಲ ತಪಸ್ಸನ್ನು ನಡೆಸಿ ಈ ಜಾಗದಲ್ಲಿ ಅವರು ಜೀವ ಸಮಾಧಿಯಾಗಿದ್ದಾರೆ. ಶ್ರೀ ರಂಭಾಪುರಿ ಜಗದ್ಗುರುಗಳವರ ಜೀವನ್ ಮುಕ್ತಿ ಸ್ಥಳ. ಅವು ಒಂಜೊಂಜಿ ಗುರುಗಳ ಒಂದಾಯ್ಬಕ್ಕ ಆಕ್ಲಪ್ಪದೆರಡು ಒಂಜೊಂಜಿ ಶಿವಲಿಂಗ ದೀಪರ ಅನ್ಸುತ್ತೆ. ಇದು ಇಲ್ಲಿ ರಂಭಾಪುರಿ ಮಠ ಜಾತ್ರೆ ಆಗುತ್ತಲ್ಲ, ಸೊ ಆ ಸಮಯದಲ್ಲಿ ಇಲ್ಲಿ ಅನ್ನದಾನ ನಡೆಯುತ್ತೆ ಈ ಪ್ಲೇಸಲ್ಲಿ. ಆ್ಯಕ್ಚುಲಿ ಇದು ಮಾರ್ಚ್ ಮಂತಲ್ಲಿ ಜಾತ್ರೆ ಇರುತ್ತೆ. ಹೋದ ತಿಂಗಳಾಯಿತು, ಸೊ ಅವಾಗ ನನಗೆ ಬರಲಿಕ್ಕೆ ಆಗಿಲ್ಲ. ಯಾರಾದರೂ ಬರೋ ಪ್ಲ್ಯಾನ್ ಇದ್ದರೆ ಮಾರ್ಚ್ ತಿಂಗಳಲ್ಲಿ ಇಲ್ಲಿದ್ದು ಜಾತ್ರೆ ನಡೆಯುತ್ತೆ. ಇವಾಗ ನಾವಿಲ್ಲಿರುವ ಚೌಡೇಶ್ವರಿ ದೇವಾಲಯಕ್ಕೆ ಬಂದಿದ್ದೀವಿ. ಇದು ಮಠದ ಒಳಗಡೆನೇ ಇರೋದು. ಸೊ ಅಲ್ಲಿ ಪೂಜೆ ಮಾಡಿಸ್ಕೊಳ್ತಿದ್ದೀವಿ. ಈ ಮರ ನೋಡಿ ಎಷ್ಟು ದೊಡ್ಡದಿದೆ. ನನಗೆ ಒಂಥರ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು, ಅದಕ್ಕೆ ನಾನು ಇದನ್ನ ಸುಮ್ಮನೆ ಶೂಟ್ ಮಾಡಿದೆ. ಪೂರ ಸುಮಾರು ಜನ ಟ್ರಿಪ್ ಬೈದರು. ಚೋಜರ ಪೂರ ಪೋಯಿರಲ್ಲ
ಪೋಯ್ ಬಲ ಮಿಚ್ಚ ದೇವಸ್ಥಾನ ಹೋದ್ ಬರ್ಕ ನಾವೀಗ ಇಲ್ಲಿ ಊಟ ಮಾಡ್ಲಿಕ್ಕೆ ಬಂದ್ವಿ. ಇಲ್ಲಿ ನಮ್ಮ ಮಠದಲ್ಲಿ ಯಾವಾಗಲೂ ಸಹ ಅನ್ನದಾನ ಇರುತ್ತೆ. ಯಾರಾದರೂ ಇಲ್ಲಿ ಟ್ರಿಪ್ ಬರೋರು ಸೊ ಇಲ್ಲಿ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಆಮೇಲೆ ಬೇರೆ ಕಡೆ ಹೋಗ್ಬೋದು. ಮತ್ತು ಸಪೋಸ್ ಏನಾಗಿ ಲೇಟಾಗಿ ಬರೋ ಥರ ಪ್ಲ್ಯಾನ್ ಇದ್ದರೆ ಇಲ್ಲಿ ಗೆಸ್ಟ್ ಹೌಸಸ್ ಇದೆ, ನೀವು ಇಲ್ಲೇ ಸ್ಟೇ ಸಹ ಆಗ್ಬೋದು. ಸೊ ನಾವು ಊಟ ಮುಗಿಸಿ ಮೇಲ್ಗಡೆ ಇರುವ ಗಣಪತಿ ದೇವಸ್ಥಾನಕ್ಕೆ ಬಂದ್ವಿ. ಇದು ಹೊಸ ದೇವಸ್ಥಾನ, ಅಂದರೆ ರೀಸೆಂಟಾಗಿ ಕಟ್ಟಿರೋದು, ತುಂಬ ಹಳೆ ದೇವಸ್ಥಾನ ಅಲ್ಲ. ಇದನ್ನ ನೋಡಿದರೆ ಗೊತ್ತಾಗುತ್ತೆ. ಬಟ್ ಇಲ್ಲಿ ಆಲ್ರೆಡಿ ಪೂಜೆ ಆಗಿ ಪೂಜಾರಿಯವರು ಹೋಗಿದ್ರು, ಇಲ್ಲಿ ಯಾರೂ ಇರಲಿಲ್ಲ. ಸೊ ನಾವು ಬಂದುಬಿಟ್ಟು ಇಲ್ಲಿ ಸ್ವಲ್ಪ ಶೂಟ್ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ನಾವು ಹೊರಡಬೇಕು ಇವಾಗ. ಇಲ್ಲಿಗೆ ನನ್ನ ಈ ವ್ಲಾಗ್ನ ನಾನು ಮುಗಿಸ್ತಿದ್ದೀನಿ. ಸೊ ನನ್ನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಈ ಚಾನಲ್ನ. ಥ್ಯಾಂಕ್ ಯು, ಬಾಯ್ ಬಾಯ್.